ನೀವುಗಳು ಗನ್ನಲ್ಲಿ ಎಷ್ಟು ಜನ ಎದುರಿಸಿದ್ರೋ ಅದಕ್ಕಿಂತ ಜಾಸ್ತಿ ಜನ ನಾನು ಕಣ್ಣಲ್ಲೇ ಎದುರಿಸಿದ್ದೀನಿ. ದೇ ಕಾಲ್ ಮಿ ಓಜಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ಟೇಕ್ ಕೇರ್. ಗೋಸ್ಟ್ MG ಶ್ರೀನಿವಾಸ್ ಅವರು ನಿರ್ದೇಶಿಸಿದಂತಹ ಶಿವಣ್ಣ, ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ನಟಿಸಿರ್ತಕ್ಕಂತಹ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಮತ್ತು ಹಲವಾರು ಭಾಷೆಗಳ ಚಿತ್ರಗಳ ಸಿನಿಮಾಟೋಗ್ರಫಿ ಬಗ್ಗೆ ಒಂದು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡೋದ್ರ ಜೊತೆಗೆ ನಿಮಗೂ ಕೂಡ ತಿಳಿಸ್ಕೊಡೋ ಪ್ರಯತ್ನವನ್ನು ಈ ಚಾನಲಲ್ಲಿ ಮಾಡ್ತಾ ಬಂದೀನಿ. ಇವತ್ತು ಈ ಗೋಸ್ಟ್ ಚಿತ್ರದ ಬಗ್ಗೆ ಸಿನಿಮಾಟೋಗ್ರಫಿ, ಲೈಟಿಂಗ್ ಬಗ್ಗೆ ತಿಳಿಸ್ಕೊಡೋದಲ್ಲೇ ಆಸ್ ಎ ಒಬ್ಬ ಆನೆಸ್ಟ್ ಫ್ಯಾನ್ ಆಗಿ ನನ್ನ ಒಂದು ಅಭಿಪ್ರಾಯವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಹೇಳ್ಕೊಡೋ ಕನ್ನಡದ ಒಂದು ಚಾನಲ್. ಹಾಗೆಯೇ ಸಿನಿಮಾಟೋಗ್ರಫಿ ಬಗ್ಗೆ ನಾನು ತಿಳ್ಕೊಳ್ತಾ, ಹಾಗೆಯೇ ಅದನ್ನು ನಿಮಗೂ ಕೂಡ ತಿಳಿಸ್ಕೊಡ್ತಾ, ಕಲಿಯೋದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ತಿಳಿಸ್ಕೊಡ್ತಾ, ಮತ್ತೇನೇನು ತಡ ಗೋಸ್ಟ್ ಚಿತ್ರದ ಬಗ್ಗೆ ನನ್ನ ಒಂದು ಒಪಿನಿಯನ್ ಹಾಗೆ ಸಿನಿಮಾಟೋಗ್ರಫಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗೋಸ್ಟ್ ಚಿತ್ರದ ಬಗ್ಗೆ ಒಬ್ಬ ಆನೆಸ್ಟ್ ಶಿವಣ್ಣ ಫ್ಯಾನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಚಿತ್ರದ ಟ್ರೈಲರಲ್ಲಿ ತೋರಿಸಿರೋ ಹಾಗೆ ಶಿವಣ್ಣ ಅವರು ಒಬ್ಬರು ದೊಡ್ಡ ಗ್ಯಾಂಗ್ಸ್ಟರ್, ಬಿಗ್ ಡ್ಯಾಡಿ ಅಂತಲೇ ಹೇಳ್ಬೋದು. ಟ್ರೈಲರಲ್ಲಿ ತೋರಿಸಿರೋ ಹಾಗೆ ಶಿವಣ್ಣ ಅವರು ಅಂದರೆ ದಳವಾಯಿ ಪಾತ್ರ ಏನಿರುತ್ತೆ, ಅವರು ಒಂದು ಜೈಲನ್ನು ಆಕ್ರಮಿಸ್ಕೊಂಡಿರ್ತಾರೆ. ಆ ಜೈಲನ್ನು ಯಾಕೆ ಆಕ್ರಮಿಸ್ಕೊಳ್ತಾರೆ, ಆ ಜೈಲಲ್ಲಿ ಅಂಥದ್ದೊಂದು ಏನು ಇಂಪಾರ್ಟೆಂಟ್ ಇರುತ್ತೆ, ಅಥವಾ ಅಲ್ಲಿರ್ತಕ್ಕಂತಹ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾರಾ, ಇದನ್ನು ನೀವು ಚಿತ್ರ ನೋಡೇ ತಿಳ್ಕೋಬೇಕು. ಇನ್ನು ಶಿವಣ್ಣವ್ರ ಜೊತೆಗೆ ಅಭಿನಯಿಸಿದಂತಹ ಮಲಯಾಳಂನ ಜಯರಾಮ್ ಅವರಿಗೆ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜಯರಾಮ್ ಅವರ ಬಗ್ಗೆ ನಾನು ಫರ್ದರ್ ಆಗಿ ಹೇಳ್ತಾ ಹೋಗ್ತೀನಿ. ಇದರ ಜೊತೆಗೆ ಸತ್ಯಪ್ರಕಾಶ್ ಅವರು ಜೈಲರ್ ಆಗಿದ್ದಾರೆ, ಹಾಗೆಯೇ ದತ್ತಣ್ಣ ಅವರು ಕೂಡ ಇದ್ದಾರೆ. ದತ್ತಣ್ಣ ಅವರು ಒಂದು ಎಂಟ್ರಿ ಸೀನ್ ಇದೆ, ನನಗೆ ಅದು ಭಾಳ ಇಷ್ಟ ಆಯಿತು. ಅವರು ಡೈಲಾಗ್ ಬರೆದಿದ್ದಾರಲ್ಲ, ಅವರಿಗೋಸ್ಕರ ತುಂಬ ಸಕ್ಕರಾಗಿ ಬರೆದಿದ್ದಾರೆ. ಅರ್ಚನಾ ಜೋಯ್ಸ್ ಅವರು ಇದ್ದಾರೆ. ಈ ಚಿತ್ರದ ನಿರ್ದೇಶಕರಾದ ಶ್ರೀನು ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಿಮ್ಮೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸರ್ಪ್ರೈಸ್ ಎಲಿಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಬಹುಶಃ ನೀವು ಟ್ರೋಲರ್ಸ್ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ, ಕಾಫಿ ನಾಡು ಚಂದು ಅವ್ರ ಬಗ್ಗೆ ಒಂದು ಸ್ವಲ್ಪ ಬರುತ್ತೆ. ಮತ್ತೆ ಈ ಗೋಸ್ಟ್ ಮೂವಿಯಲ್ಲಿ ನಂದು ಒಂದು ಚಿಕ್ಕದಾಗಿ ಒಂದು ವಾಯ್ಸ್ ಇದೆ, ನೀವೆಲ್ಲ ಕೇಳಿ. ನಿಮಗೆ ಅದೊಂದು ಕಿಕ್ ಕೊಡೋ ಒಂದು ಸನ್ನಿವೇಶ ಕೂಡ ಇದೆ, ಅದನ್ನು ನೋಡೋದಕ್ಕೆ ಮಿಸ್ ಮಾಡ್ಕೊಳ್ಳೇಬೇಡಿ. ಇದರ ಜೊತೆಗೆ ಈ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಈ ಚಿತ್ರದಲ್ಲಿ ಯಾವುದೇ ತರಹದ ಹೀರೋಯಿನ್ ಪಾತ್ರ ಇಲ್ಲವೇ ಇಲ್ಲ. ಅದರ ಜೊತೆಗೆ ಯಾವುದೇ ಐಟಮ್ ಸಾಂಗ್ ಕೂಡ ಇಲ್ಲ. ಕತೆ, ಚಿತ್ರಕಥೆಗೆ ಏನು ಬೇಕು, ಈ ಸಿನಿಮಾಗೆ ಏನು ಬೇಕು ಅಷ್ಟನ್ನು ಮಾತ್ರ ನೀಟಾಗಿ ಚಿತ್ರಕಥೆಯನ್ನು ಮಾಡಿಬಿಟ್ಟು ಶ್ರೀನಿಯವರು ಒಂದು ಬ್ಯೂಟಿಫುಲ್ ಔಟ್ಪುಟ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಲ್ಯಾಗ್ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಜಯರಾಮ್ ಅವರು ಈ ಚಿತ್ರದಲ್ಲಿ ಒಂದು ಒಳ್ಳೆ ಮುಖ್ಯ ಪಾತ್ರಧಾರಿ. ಶಿವಣ್ಣ ಅವರ ಆಪೋಸಿಟ್ ಆಗಿ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅವರೇ ವಾಯ್ಸ್ ಡಬ್ನು ಕೂಡ ಕನ್ನಡಕ್ಕೆ ಮಾಡಿದ್ದಾರೆ. ಆದರೆ ಆ ವಾಯ್ಸ್ ಡಬ್ ನಿಜವಾಗ್ಲೂ ಅಷ್ಟು ಎಫೆಕ್ಟಿವ್ ಆಗಿ ಕೆಲವೊಂದು ಕಡೆಗೆ ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಕನ್ನಡ ಮಾತಾಡಬೇಕಾದ್ರೆ ಆ ಮಲಯಾಳಂ ಸ್ವಲ್ಪ ಆ್ಯಕ್ಸೆಂಟ್, ಆ ಮಲಯಾಳಂ ಪದಗಳು ಸ್ವಲ್ಪ ಸೇರಿಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಬಿಟ್ಟು ಮಾಡಬೇಕಾಗಿತ್ತು, ಅಥವಾ ಬೇರೆ ಯಾರಾದರೂ ಇನ್ನೊಬ್ಬರು ವಾಯ್ಸ್ ಕೊಟ್ಟು ಮಾಡಿಸ್ಬೋದಾಗಿತ್ತು. ಬಟ್ ಇದು ನನಗೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತು. ಫಸ್ಟ್ ಹಾಫಲ್ಲಿ ಈ ಜೈಲನ್ನ ಐಜಾಕ್ ಮಾಡಿಬಿಟ್ಟು ಆ ಜೈಲೊಳಗೆ ಹೋದಾಗ ನಡೀತಕ್ಕಂತಹ ಕಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಹೇಗಿದೆಯೋ ಹಾಗೆ ಸೆಕೆಂಡ್ ಹಾಫ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಶ್ರೀನಿ ಅವರು ಇವತ್ತಿನ ಟ್ರೆಂಡ್ಗೆ ಏನು ಬೇಕು ಅಂದರೆ ಫಾಸ್ಟ್ ಪೇಸಲ್ಲಿ ಯಾವುದನ್ನು ಕೂಡ ಡ್ರ್ಯಾಗ್ ಮಾಡ್ದಂಗೆ ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನು, ಇನ್ನೊಂದು ಸೀನ್ ಆದಮೇಲೆ ಇನ್ನೊಂದು ಸೀನು, ಏನಾಗುತ್ತೆ ಅಥವಾ ಹೀಗಾಗ್ಬೋದಾ ಅಂತ ಹೇಳ್ಬಿಟ್ಟು ಅಂತ ಏನೋ ಕುತೂಹಲ, ಸೀಟ್ ಹೆಜ್ಜಲ್ಲಿ ಕೂರಿಸೋ ಥರದಲ್ಲಿ ಒಂದು ಚಿತ್ರಕಥೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮುಖ್ಯ ಪಾತ್ರದಾಗಿರತಕ್ಕಂತಹ ಜಯರಾಮ್ ಅವರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾಗ ಏನಾಗುತ್ತೆ, ನಿಮಗೆ ಶಿವಣ್ಣ ಅವರ ಲುಕ್ಕು ಕಡಕ್ಗೆ ಇನ್ನೊಂದು ಸ್ವಲ್ಪ ಆಪೋಸಿಟ್ ಆಗಿ ಬಂತು ಅಂತ ಹೇಳಿದ್ರೆ ಅದ್ರ ಲೆವೆಲ್ಲೇ ಒಂದು ಬೇರೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಎಲ್ಲೋ ಇನ್ನು ಜಯರಾಮ್ ಅವ್ರನ್ನ ಒಂದು ಸ್ವಲ್ಪ ಪೆದ್ರು ಥರ ಮಾಡಿದ್ದಾರೆ ಅನ್ನೋ ಫೀಲ್ ಆಯಿತು. ಬಟ್ ಯಾವುದೇ ರೀತಿ ನಿರಾಸೆ ಆಗಲ್ಲ. ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿದರೆ ಇನ್ನೂ ಸ್ವಲ್ಪ ಹುರುಪಿರ್ತಾಯಿತ್ತು, ಇನ್ನೂ ಸ್ವಲ್ಪ ಏನೋ ಒಂದು ಕಿಕ್ ಬರ್ತಾಯಿತ್ತು ಅಂತ ಅನಿಸುತ್ತೆ. ಬಟ್ ಶಿವಣ್ಣ ಅವರ ಸ್ವ್ಯಾಗಿಂಗ್ ಒಂದು 4-5 ಸೀನ್ಗಳಿದೆ, ಆ ಸ್ವ್ಯಾಗ್ ಲೆವೆಲ್ಲೇ ಬೇರೆ. ಇದಾದ ನಂತರ ನೆಕ್ಸ್ಟು ಕ್ಲೈಮ್ಯಾಕ್ಸಲ್ಲಿ ನಿಮಗೆಲ್ಲ ಒಂದು ಸಸ್ಪೆನ್ಸ್ ಎಲಿಮೆಂಟನ್ನು ಇಟ್ಟಿದ್ದಾರೆ. ನೀವು ಖಂಡಿತ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆ ಸಸ್ಪೆನ್ಸ್ ಏನು ಅಂತ ಹೇಳ್ಬಿಟ್ಟು ಅಂತ. ಇದಕ್ಕೆ ಚಿಕ್ಕ ಕ್ಲೂ ಏನಪ್ಪ ಅಂತ ಹೇಳಿದ್ರೆ, ಶ್ರೀನಿ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂದರೆ SCU ಅಥವಾ MCU ಏನು ಬೇಕಾದ್ರೂ ಕರಿಬೋದು. MG ಶ್ರೀನಿವಾಸ್ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಹೇಳಿದ್ರೆ ಒಂದು ಚಿತ್ರಕ್ಕೂ ಇನ್ನೊಂದು ಚಿತ್ರಕ್ಕೂ ಕೂಡ ಕನೆಕ್ಟ್ ಮಾಡ್ತಕ್ಕಂಥದ್ದು. ಅಂದರೆ ಇಂದಿನ ಚಿತ್ರ ಬೀರ್ಬಲಲ್ಲಿ ಒಂದು ಕ್ಯಾರೆಕ್ಟರ್ ಏನು ಅವರು ಲಾಯರ್ ಮಾಡಿದ್ರು, ಅದನ್ನು ಇಲ್ಲಿ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರೊಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರ ಏನು ಮಾಡುತ್ತೆ, ಶಿವರಾಜ್ ಕುಮಾರ್ ಅವರು ಜೈಲಲ್ಲಿದ್ದಾಗ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಥರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ. ನೀವು ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ,
ಥ್ರಿಲ್ಲಿಂಗ್ ಮೂಮೆಂಟ್ ಇರುತ್ತೆ, ಹೆಂಗೆ ತಪ್ಪಿಸ್ಕೊಳ್ತಾರೆ ಇವರು ಅಂತಂದ್ಬಿಟ್ಟು ಅಂತ. ಕೊನೆಗೆ ಒಂದು ಸಸ್ಪೆನ್ಸ್ನ ಇಟ್ಟಿದ್ದಾರೆ. ಆ ಸಸ್ಪೆನ್ಸ್ನ ನೀವು ಚಿತ್ರಮಂದಿರದಲ್ಲಿ ಹೋಗ್ಬಿಟ್ಟೆ ನೋಡಬೇಕು. ಇದಿಷ್ಟು ಒಬ್ಬ ಹಾನೆಸ್ಟ್ ಫ್ಯಾನ್ ರಿವ್ಯೂ. ಬ್ಯೂಟಿಫುಲ್. ನೀವೇನಾದರೂ 5 ಮಾರ್ಕ್ಸ್ಗೆ ಎಷ್ಟು ಕೊಡ್ತೀರಾ ಅಂತ ಹೇಳಿದ್ರೆ 4.8 ಮಾರ್ಕ್ಸ್ ಪಕ್ಕ. ಶಿವಣ್ಣ ಫ್ಯಾನ್ ಆಗಿ 5 ಕೊಡ್ತೀನಿ. ಒಬ್ಬ ಮೂವಿ ಬಫ್ ಆಗಿಬಿಟ್ಟು ನಾನು ಒಂದು 4.8 ಕೊಡ್ತೀನಿ, ಯಾಕೆಂದರೆ ಸ್ವಲ್ಪ ಎಲ್ಲೋ ಲ್ಯಾಗ್ ಇತ್ತು ಅಂತ ಅನ್ಸುತ್ತೆ. ಇದಿಷ್ಟು ಫ್ಯಾನ್ ಬಗ್ಗೆ ಆಯಿತು. ಇನ್ನು ಈ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಿನಿಮಾಟೋಗ್ರಫಿ ಬಗ್ಗೆ ಕಲಿಯೋದಕ್ಕೆ ಏನು ನಾವು ಇದರಿಂದ ಕಲಿತ್ವಿ ಅಂತಂದ್ಬಿಟ್ಟು ಅಂತ. ಈ ಚಿತ್ರಕ್ಕೆ ಸಿನಿಮಾಟೋಗ್ರಫಿ ಮಾಡ್ತಕ್ಕಂಥವ್ರು ಮಾಯನ್ ಸಿನಿಮಾ ಅಂತ, ಮಹೇಂದ್ರ ಸಿನಿಮಾ ಅಂತ ಅವ್ರ ಹೆಸರು. ಅವರು ತುಂಬ ಬ್ಯೂಟಿಫುಲ್ ಲೈಟಿಂಗನ್ನು ಮಾಡಿದ್ದಾರೆ. ನೀವು ಬಿಹೈಂಡ್ ದಿ ಸೀನ್ಸ್ ನೋಡಿದ್ರೆ ಕೆಲವೊಂದು ಅಪರ್ಚರ್ ಲೈಟ್ಗಳನ್ನ ಬಳಸಿರೋದು ಕಾಣಿಸುತ್ತೆ. ಜೈಲಿಂಗ್ ಸೀನಲ್ಲಿ ಏನದು ಟೀಲ್ ಆರೆಂಜ್ ರೆಡ್ ಕಲರ್ ಟಿಂಟ್ ಇದೆ, ಅದನ್ನು ನಿಮಗೆ ಅಲ್ಲಿ ಕಾಣಿಸುತ್ತೆ. ನಿಮಗೆ ಈವನ್ ಈ ಯೂಟ್ಯೂಬ್ ವೀಡಿಯೋನು ಕೂಡ ನಿಮಗೆ ಅದೇ ಟೋನಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಅಷ್ಟು ಡಾರ್ಕ್ ಕೊಡೋದಕ್ಕೆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಸೊ ಅದನ್ನು ರೆಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆಂದರೆ ಮಾಯನ್ ಸಿಂಹ ಅವರ ಲೈಟಿಂಗ್ನ ನಾನು ಪರ್ಸ್ನಲಾಗಿ ನೋಡಿದ್ದೀನಿ. ನಾನು ಅವ್ರ ಜೊತೆಗೆ ವೀಕೆಂಡ್ ವಿತ್ ರಮೇಶ್ ಮತ್ತು ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇರಬೇಕು, ಫೋಟೋ ಶೂಟ್ ನಡೀತಾ ಇರಬೇಕಾದ್ರೆ ನಾನು ಅವರಿಗೆ ಅಸಿಸ್ಟೆಂಟ್ ಆಗಿ ಹೋಗಿ 2 ಶೂಟಲ್ಲಿ ವರ್ಕ್ ಮಾಡಿದ್ದೆ. ಸೊ ಹಾಗಾಗಿ ಅವರ ಲೈಟಿಂಗ್ ಮಾಡೋದು ನನಗೆ ಭಾಳ ಇಷ್ಟ. ಸೊ ಅವರು ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿದ್ದಾರೆ. ಲೈಕ್ ಈ ಸೀನ್ನ ಕೂಡ ತುಂಬ ಡೆಲಿಕೇಟೆಡ್ ಆಗಿ ನೋಡಿ ಅದಕ್ಕೆ ಈ ರೀತಿ ಲೈಟಿಂಗ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್. ಆರ್ಯ ಅಲೆಕ್ಸಾ ಕ್ಯಾಮ್ರಾ ಯೂಸ್ ಮಾಡಿದಂತೆ ಒಂದು ಶಾರ್ಟಲ್ಲಿ ಬಿಹೈಂಡ್ ದಿ ಸೀನ್ಸಲ್ಲಿ ನಿಮ್ಗೆ ಕಾಣಿಸುತ್ತೆ. ಆರ್ಯ ಅಲೆಕ್ಸಾ ಅಥವಾ ಆರ್ಯ ಅಲೆಕ್ಸಾ 35 ಇರ್ಬೋದು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಮೇ ಬಿ ನಾನು ಮಹೇನ್ ಸಿಂಹ ಸರ್ ಹತ್ರ ಒಂದು ಸಪ್ರೇಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿದ್ದೀನಿ. ಗೊತ್ತಿಲ್ಲ ಅವ್ರ ಕಾಲ್ ಶೀಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ. ಇದ್ರ ಜೊತೆಗೆ ಈ ಗೋಸ್ಟ್ ಚಿತ್ರ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಏನಪ್ಪ ಎಲ್ರಿಗೂ ಟ್ರೈಲರ್ ಬಂದಾಗ ಅಂತ ಹೇಳಿದ್ರೆ ಶಿವಣ್ಣ ಅವರ ಯಂಗ್ ಲುಕ್. ಅನುಪಮ್ ಖೇರ್ ಅವ್ರ ಜೊತೆಗೆ ಬಂದಾಗ ಅವರು ಫುಲ್ ಯಂಗಾಗಿ, ಹಳೆಯ ಚಿತ್ರಗಳಲ್ಲಿ ಸುಮಾರು 20-30 ವರ್ಷ ಮುಂಚೆ ಹೋದರೆ ಹೇಗೆ ಇದ್ದರು ಶಿವಣ್ಣ ಯಂಗ್ಸ್ಟರ್ ಲುಕ್ಕು ಅಂತ ಹೇಳಿದ್ರೆ ಆ ಲುಕ್ಕನ್ನು ಇದರಲ್ಲಿ ತೊಗೊಂಡು ಬಂದಿದ್ದಾರೆ. ಬಹುಶಃ ಇದಕ್ಕೆ ಡೀಪ್ ಫೇಕ್ ಟೆಕ್ನಾಲಜಿ ಯೂಸ್ ಮಾಡಿದಾರಾ ಅಥವಾ ಯಾವ್ದಾರ ನ್ಯೂಕು ಅಥವಾ ಮಾಯಾ ಅಥವಾ ಫ್ಯೂಷನ್ ಈ ಥರದ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಫೇಸ್ ವಾಪಿಂಗ್ ಮಾಡಿದಾರ ಅಂತ ಗೊತ್ತಿಲ್ಲ. ಕೆಲವೊಂದು ಕಡೆಗೆ ಅದು ಸ್ವಲ್ಪ ಯಾಕೋ ಅಷ್ಟು ಪರ್ಫೆಕ್ಟ್ ಇಲ್ಲ. ಯಾಕೆಂದರೆ ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಲುಕ್ಕು ಹಿಂಗಿರೋದಿಲ್ಲ, ಅವ್ರದ್ದು ಇಲ್ಲೆಲ್ಲ ಲುಕ್ ಇರುತ್ತೆ. ಸೊ ಮೇ ಬಿ ಡೀಪ್ ಫೇಕ್ ಅಂದ್ಕೊಳ್ತೀನಿ. ಸೊ ಅದನ್ನು ಕೂಡ ನೀವು ಈ ವಿಡಿಯೋದ ಇಂಟ್ರೋನಲ್ಲಿ ನೋಡಿದ್ರಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ. ಅದನ್ನು ನಾನು ಕೂಡ ಡೀಪ್ ಫೇಕ್ ವೆಬ್ಸೈಟಲ್ಲಿ ನಾನು ಅದನ್ನು ಟ್ರೈ ಮಾಡಿದೆ. ಹೋಪ್ ನಿಮ್ಗೆ ಅದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಸಿನಿಮಾಟೋಗ್ರಫಿ ಮತ್ತು ಈ AI ಬಳಸೋದು ಡೀಪ್ ಫೇಕ್ ಬಹುಶಃ ಬಳಸಿದ್ದಾರೆ ಅಂದ್ಕೊಳ್ತೀನಿ. ಇದು ನಾನು ಸಿನಿಮಾಟೋಗ್ರಫಿಯಿಂದ ಕಲ್ತಿದ್ದಂಥದ್ದು. ಸೊ ಸಿನಿಮಾಟೋಗ್ರಫಿ ಬಗ್ಗೆ ಮಾಯನ್ ಸಿಂಹ ಸರ್ ಬಗ್ಗೆ 2 ಮಾತಿಲ್ಲ, ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದರೆ. ಹಾಗೆಯೇ ಲೈಟಿಂಗ್ಸ್, ಅಪರ್ಚರ್ ಲೈಟ್ಸ್ ನೋಡಿದೆ. ಆ ಟೀಲ್ ಆರೆಂಜ್ ಏನು ಲುಕ್ ಇದೆ, ಆ ಟೀಲ್ ಏನು RGB WW ಲೈಟ್ ಏನಿದೆ, ಸೊ ಅದನ್ನು ಒಂದು ಕಡೆಗೆ ನೋಡಿದೆ BTS ಅಲ್ಲಿ. ಹಾಗೆಯೇ ಸಿನಿಮಾಟೋಗ್ರಫಿ ಪ್ರೈಮ್ ಲೆನ್ಸ್ ಬಗ್ಗೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ಮಾಡ್ತೀನಿ ಅಂತ ಹೇಳಿದೆ. ಇನ್ನು AI ಬಗ್ಗೆ ಬಂತು ಅಂತ ಹೇಳಿದ್ರೆ ಡೀಪ್ ಫೇಕ್ ಟೆಕ್ನಾಲಜಿ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನನ್ನೊಂದು ಗೆಸ್ಸು. ಬಹುಶಃ ಅವ್ರು ಸಿಕ್ಕಾಗ ಅವ್ರನ್ನೇ ಒಂದು ಸಲ ಕೇಳ್ತೀನಿ ನೋಡೋಣ ಏನಿದೆ ಅಂತ, ಅಥವಾ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ಗೋಸ್ಟ್ ಚಿತ್ರದ ಬಗ್ಗೆ ನನ್ನ ಒಂದು ಆನೆಸ್ಟ್ ಫ್ಯಾನ್ ಆಗಿ ಒಂದು ಒಪಿನಿಯನ್. ಹಾಗೆ ಸಿನಿಮಾಟೋಗ್ರಫಿನಲ್ಲಿ ಏನು ಕಲ್ತ್ವಿ, ಸೊ ಅದನ್ನು ನಾವು ರೆಪ್ಲಿಕೇಟ್ ಹೇಗೆ ಮಾಡ್ಬೋದು, ನಮ್ಮ ಶೂಟ್ಸಲ್ಲಿ ಹೇಗೆ ಬಳಸ್ಕೋಬೋದು ಅನ್ನೋದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಮತ್ತಷ್ಟು ಇದೇ ಥರದ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.